ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಭೈರವದುರ್ಗ ಬೆಟ್ಟದಲ್ಲಿ ನೆಲೆ ನಿಂತಿರುವಂತಹ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವರಿಗೆ ಕಡೆಯ ಶ್ರಾವಣ ದೇವಾಲಯದ ಅರ್ಚಕರಾದ ಶ್ರೀ ಕೃಷ್ಣರವರು ಆಂಜನೇಯ ಸ್ವಾಮಿ ದೇವರಿಗೆ ವಿಶೇಷವಾದ ಅಲಂಕಾರ ಮತ್ತು ಪೂಜೆಯನ್ನು ನೆರವೇರಿಸಿದರು. ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಭಾರತಾಳನೆಂದು ಭೂಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಮೂಲ್ ನಿರ್ದೇಶಕರಾದ ಕೊಡಗೈ ದಾನಿಗಳಾದ ಕೆ.ಬಿ. ರಾಜಣ್ಣನವರು ಭೈರವದುರ್ಗ ಬೆಟ್ಟಕ್ಕೆ ಬರಿಗಾಲಿನಲ್ಲಿ ಹತ್ತಿ ದೇವರ ದರ್ಶನ ಪಡೆದರು. ಏನಿವತ್ತು ಶ್ರಾವಣದ ಕೊನೆಯ ಶನಿವಾರ ಈ ದಿನದಂದು ನಮ್ಮ ಕುದೂರಿನ ಭಕ್ತ ಮಹಾಶಯರು ಏನಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅವರಿಗೆ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರಿಗೂ ಆ ಆಂಜನೇಯ ಸ್ವಾಮಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪ್ರತಿ ವರ್ಷ ಇದೇ ರೀತಿ ಮಾಡಲಿ, ಇನ್ನೂ ಹೆಚ್ಚಿನ ಜನ ಸೇರಲಿ. ನಾವೆಲ್ಲ ಮುಂದೆ ಏನು ನಮ್ಮ ಗೊತ್ತಿರಲಿಲ್ಲ, ಇದೇ ಸಾರಿ ನಾನು ಫಸ್ಟ್ ಇಲ್ಲಿ ಬಂದಿರೋದು. ನೆಕ್ಸ್ಟು ಬರಬೇಕಾದ್ರೆ ಒಂದು ಇಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಹೆಚ್ಚು ಅಭಿವೃದ್ಧಿ ದೇವಸ್ಥಾನ ಬೆಳಗಲಿ ಅಂತ ಹೇಳಿ ಒಂದೆರಡು ಮಾತಾಡ್ತೀನಿ. ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಇನ್ನೂ ಹೆಚ್ಚಿನದಾಗಿ ನಡೀಲಿ ಅಂತ ಕೇಳಿಕೊಂಡು ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೇದು ಮಾಡಲಿ. ಭೈರವೇಶ್ವರ ಮತ್ತು ಆಂಜನೇಯ ಸ್ವಾಮಿ ಮತ್ತು ಇವಾಗ ಕೆ.ಬಿ. ರಾಜಣ್ಣವ್ರು ಹೇಳವ್ರೆ, ಮುಂದಿನ ವರ್ಷ ಬರೋದಿಲ್ಲಿ ಲೈಟ್ ಕಂಬಗಳನ್ನ ಹಾಕಿ ವಿದ್ಯುತ್ ಸಂಪರ್ಕ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಇನ್ನೂ ಇದು ಹೆಚ್ಚಿನ ಅಭಿವೃದ್ಧಿ ಆಗಬೇಕಾದ್ರೆ ಅರಣ್ಯ ಇಲಾಖೆ ಸ್ವಲ್ಪ ನಮಗೆ ಸಹಕಾರ ಕೊಡಬೇಕಿಲ್ಲಿ. ಸುತ್ತ ಸ್ವಲ್ಪ ಸಣ್ಣ ಪುಟ್ಟ ಗಿಡಗಳನ್ನ ಕಿತ್ತಾಕಿ ಕುಂತ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಡ್ಬೇಕು ಅರಣ್ಯ ಇಲಾಖೆಯವರು. ಸ್ವಲ್ಪ ಗಿಡಗಳನ್ನ ತೆಗೆದ್ರೆ ಸಣ್ಣ ಮುಳ್ಳಿನ ಗಿಡಗಳನ್ನ ತೆಗೆದು ಹಣ್ಣಿನ ಗಿಡಗಳನ್ನ ಹಾಕೊಡ್ಬೇಕು ಅವರು ಅಂತ ನಾವು ಈ ಮೂಲಕ ಅರಣ್ಯ ಇಲಾಖೆಯವರು ಕೇಳ್ಕೊಂತ ಇದ್ದೀವಿ. ರಸ್ತೆ ಬದಿಲಿ ಹಾಕ್ತಾರೆ, ಎಲ್ಲ ಕತ್ತಲು ಹಾಕ್ತಾರೆ, ಮೇಲೆ ಲೈಟ್ ಕಂಬ ಬೆಳೆದ್ಮೇಲೆ ಇದು ಲೈಟ್ ಕಂಬಕ್ಕೆ ಕಡ್ದಾಕ್ಬಿಡ್ತಾರೆ. ಇಂಥವನಿದ್ರೆ ಮರಗಳಿರ್ತವೆ. ಅದರಿಂದ ಇವತ್ತು ಏನು ಆಂಜನೇಯ ಸಮಿತಿ ಹುಡುಗರು ಎಲ್ಲ ಯುವಕರು ಸುಮಾರು ಒಂದು ವಾರದಿಂದ ಕಷ್ಟ ಬಿದ್ದು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಚಪ್ರ ಕೂಡ ಶೆಡ್ ಕೂಡ ನಿರ್ಮಾಣ ಮಾಡೋರೆ. ಭಾಳ ಕಷ್ಟ ಬಿದ್ದು ಅಡೆಯಿಂದ ಕೆಳಗಿಂದ ಹೊತ್ಕೊಂಡ್ರೆ ಪ್ರತಿಯೊಂದು ಸಾಮಾನು ಜಲ್ಲಿ ಮಳ್ಳು ಶೀಟ್ ಎಲ್ಲ ಹೊತ್ಕೊಂಡ್ಬಂದು ಶ್ರಮಪಟ್ಟು ನಮ್ಮ ಲಕ್ಷ್ಮೀದೇವಿ ನಗರದ ಯುವಕರು ಕಷ್ಟ ಬಿದ್ದು ಮಾಡಿದ್ದಾರೆ. ಅವರಿಗೆ ಆಂಜನೇಯ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ
ಇಲ್ಲಿ ಅಭಿವೃದ್ಧಿ ಮಾಡೋಕೆ ಅವ್ರಿಗೆ ಮನಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಪುರಾತನವಾದ ಈ ಒಂದು ಜಾಗದಲ್ಲಿ ಹಿಂಗೆ ನಮ್ಮ ನೇಕಾರರಿಂದ ಅವಲಂಬಿಸಿರುವಂಥ ಸ್ನೇಹಿತರುಗಳೆಲ್ಲ ಒಗ್ಗೂಡಿ ಹಿಂಗೆ ನಡ್ಕೊಂಡು ಬಂದು ಈ ಒಂದು ಜಾಗವನ್ನು ಕಂಡಿಡಿದು ಇಲ್ಲಿ ಇದೊಂದು ಆಂಜನೇಯ ಸ್ವಾಮಿ ಒಂದು ಇದೆ, ಈ ಜಾಗ ಇದರಲ್ಲಿ ಇದೆ ಅನ್ನೋ ಊರಿಗೆ ಪರಿಚಯ ಮಾಡಿಕೊಟ್ಟು ಯುವಕ ಮಿತ್ರರೆಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನನ ಒಂದು ದೇವರನ್ನ ಒಂದು ಪೂಜೆ ಮಾಡಿಕೊಂಡು ಸಕಾಲಕ್ಕೆ ಎಲ್ಲವನ್ನು ಶ್ರಾವಣ ಶನಿವಾರ ಬಂತು ಅಂದರೆ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಇವ್ರನ್ನ ಎಲ್ಲ ಪ್ರಮುಖರನ್ನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಪ್ರತಿಯೊಬ್ಬರ ಹತ್ರನೂ ಅವ್ರದ್ದೇ ಆದಂಥ ಒಂದು ಸೇವೆ ಸಹಾಯನ ಪಡೆದು ಈ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹುಡುಗರಿಗೆ ಮತ್ತು ಈ ಒಂದು ದೇವಸ್ಥಾನದ ಎಲ್ಲ ಒಂದು ಸಮಿತಿ ಮಾಡ್ಕೊಂಡು ಮಾಡ್ತಾ ಇರುವಂಥ ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಇಲ್ಲಿ ಏನು ದಾರಿ ವ್ಯವಸ್ಥೆ ಆಗಲಿ ಇನ್ನೊಂದಾಗಲಿ ಎಲ್ಲ ಅವರೇ ವಾಲಂಟ್ರಿ ಆಗಿ ಮತ್ತು ಎಲ್ಲ ಒಂದು ಅವ್ರಿವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಮುಟ್ಕೊಂಡು ಈ ಜಾಗಕ್ಕೆ ಬರೋದಕ್ಕೆ ಒಂದು ಇದನ್ನು ಜಾಗ ಮಾಡ್ಕೊಂಡಿದ್ದಾರೆ. ಮುಂದಿನ ರೀತಿಯಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಪ್ರತಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ಎಲ್ಲ ರೀತಿನ ಸಹಕಾರ ಕೊಟ್ಟು ಇದು ಊರಿನ ದೇವಸ್ಥಾನ, ಊರಿನ ಒಂದು ಇದು, ಅದರಿಂದ ಇದನ್ನು ಎಲ್ಲರೂ ನಡೆಸ್ಕೊಂಡು ಹೋಗ್ತೀವಿ. ಇನ್ನು ಜೀರ್ಣೋದ್ಧಾರ ಆಗಬೇಕು. ಸಮಿತಿಯವರಿಗೆ ಇನ್ನೂ ಹೆಚ್ಚಿನ ಬೆಂಬಲ ಕೊಟ್ಟು ಎಲ್ಲ ಕುದುರನ್ನ ಎಲ್ಲ ಗಣ್ಯರು ಸಹಕರಿಸಿ ಈ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ರೀತಿ ಸಹಾಯ ಮಾಡಿ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ಈ ಬೆಟ್ಟದಲ್ಲಿ ಕಾಡು ಉಳಿಬೇಕು, ಚೆನ್ನಾಗಿ ಬೆಳಿಬೇಕು, ಒಂದು ಪ್ರವಾಸಿ ತಾಣ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಬೆಟ್ಟಕ್ಕೆ ಬರೋಂಗೆ ಯಾರು ನಮ್ಮ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ದಂಗೆ ಮಾಡಿಕೊಟ್ಟಿದ್ದು ಯತ್ನಾಳ್ ಆಗಿರ್ಬೋದು, ಸಲೀವ ಎಲ್ಲ ಮುಖಂಡರಾಗಿರ್ಬೋದು ಹೋರಾಡಿ ಕಳೆದ ವರ್ಷ ಇದೊಂದು ಹೋರಾಟಕ್ಕೆ ಫಸ್ಟ್ ಬಂದು ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದೀವಿ. ಮುಂದಕ್ಕೆ ಇದನ್ನ ಅಭಿವೃದ್ಧಿಗೋಸ್ಕರ ಸರ್ಕಾರ, ಪಂಚಾಯಿತಿ, ಗ್ರಾಮಸ್ಥರೆಲ್ಲ ಸೇರಿ ಅಭಿವೃದ್ಧಿ ಮಾಡೋಣ ಅಂತ